ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಶುಭ ಶನಿವಾರ ದಿನ ನಮ್ಮ ಮನೆಯೊಳಗೆ ಏನೇನು ವಿಶೇಷ ನೋಡಕ್ ರೆಡಿ ಇದ್ರಂದ್ರೆ ಸಂಗ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಚಾನೆಲ್ ಜೊತೆ ಹಿಂಗ ಸಪೋರ್ಟ್ ಮಾಡ್ರಿ, ಹಿಂಗ ನಮಗ ಮನಿ ಮಗಳನ್ನ ಮುಂದೆ ತಗೊಂಡ್ರಿ. ಮತ್ತೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗ್ತದೋ 20K ಆಗಾಗ ಬಂದೈತಿ, ಬಹಳ ಹತ್ರ ಐತಿ. 20K ಆಗತೈತಿ. ಈಗ ನಮ್ದು ನಾವೆಲ್ಲರೂ ಹೇಳ್ತಿದ್ರು 20K ಅಂತ. 20K ಆಯ್ತು. 25K ಆದ್ಮೇಲೆ ನಿಮಗೆ ನಮ್ಮ ಹೋಮ್ ಟೂರ್ ಬರೋದದ. ಪಟ 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 ಎಲ್ಲರೂ ಸೇರ್ ಮಾಡ್ರಿ. ಮತ್ತೆ 25K ಮಾಡೇ ಬಿಡ್ರಿ. ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭೋದಯ ಎಲ್ಲರಿಗೂ. ಬೆಳಿಗ್ಗೆ 5 ಗಂಟೆ ಟೈಮ ನೋಡಿ ಅಭಿಮಾನಿಗಳೇ. ಎದ್ದ ತಕ್ಷಣ ಕೆಲಸ ಚಾಲೂ ಆಯಿತು. ಬೆಳಿಗ್ಗೆ ಬೇಗ ಎದ್ದು ಅಂದ್ರೆ ನನ್ನ ಕೆಲಸ ಆಗ್ತದೆ. ಬೇಗ ಸ್ನಾನ ಆಯಿತು, ಆಮೇಲೆ ಹಾಲು ಕಾಶಾತು, ಮತ್ತು ಸಾರು ಬಿಸಿ ಮಾಡಿದೆ. ಆಮೇಲೆ ಮೊಟ್ಟೆ ಇತ್ತು, ರಾತ್ರಿ ತಿಂದಿರಲಿಲ್ಲ, ಅದಕ್ಕೆ ಬಾಯ್ಲ್ ಮಾಡಿದೆ. ಮತ್ತು ಸ್ವಲ್ಪ ಬಿಸಿ ಮಾಡ್ಕೆ ಇಟ್ಟೆ. ಅನ್ನ ಮತ್ತು ಒಂದು ಅನ್ನ ಇದೆ. ಆಮೇಲೆ ಹಾಲು ಸ್ವಲ್ಪ ಚಾಯ್ ಮಾಡ್ಕೊಳ್ಳೋಣ. ಮತ್ತು ಇವತ್ತು ಸ್ಪೆಷಲ್ ಪಲ್ಯ ನಮ್ಮ ಮನೆ ಒಳಗೆ. ಇದು ನಾವು ಗ್ರೀನ್ ಬಟಾಣಿ, ನಿಮಗೆ ಗೊತ್ತದ, ಒಣಗಿದ ಬಟಾಣಿ ನೆನೆಸಿ ಅದಕ್ಕೆ ಮೊಳಕೆ ಬಂದಾವ. ಮತ್ತು ಚಪಾತಿ ರೊಟ್ಟಿ ಎಲ್ಲ ಸ್ವಲ್ಪ ಮಾಡ್ಕೊಂಡು ಬೇಗ ಅವ್ರಿಗೂ ಕಲಿಸ್ಕೊಡೋನು. ಯಾಕಂದ್ರೆ ಕೆಲಸದವ್ರಿಗೆ ಜಾಸ್ತಿ ಇಟ್ಕೊಳತ್ತಿಲ್ಲ ನಾವು ಮನ್ಯಾಗ, ಅಪ್ಪನ ಎಕ್ಸಾಮ್ ಸಲುವಾಗಿ. ಮತ್ತು ಅವರು ಮಾಡಿ ಹೋಗಲಿ. ಅತ್ತೆ ದೇವ್ರನ್ನೂ ಇನ್ನೂ ಎದ್ದಿಲ್ಲ, ಅವ್ರಿಗೆ ಎಬ್ಸೋನು, ಮಸಾಜ್ ಅದು ಮಾಡೋದೈತಿ. ಸ್ನಾನ ಅದು ಎಲ್ಲ ಬಿಸಿನೀರ್ಲಿ ಅವ್ರು ಸ್ನಾನ ಮಾಡ್ಕೋತಾರೆ. ಅವರು ಪಟ್ ಮಾಡ್ಕೊಲಿ. ಮತ್ತು ಆಮೇಲೆ ಸ್ವಲ್ಪ ಬೇಕಾದ್ರೆ ರೆಸ್ಟ್ ಮಾಡಲಿ. ಜಾನೆ ಎದ್ದು ಕೂಡಲೇ ನೀರು ಬೇಕು ನನಗೆ. ನಾ ಬಿಸಿನೀರು ಕುಡಿಯಲ್ಲ, ತಣ್ಣೀರು ಕುಡಿತೀನಿ. ಅದಕ್ಕೆ ನನಗೆ ಸ್ವಲ್ಪ ನೀರು ಬೇಕು, ಖರೆ ಬೇಕು. ಒಮ್ಮೆ ನಾ 1 ಲೀಟ್ರ್ ಏನು ಕುಡಿಯಲ್ಲ, ಖರೆ ಕುಡಿತಾ ಇರ್ತೀನಿ. ನೀರಿನ ಗ್ಲಾಸ್, ಸಣ್ಣ ಗ್ಲಾಸ್ ತುಂಬ್ಕೊಂಡು ನನಗೆ ಕುಡಿಬೇಕು ಅನಿಸ್ತೈತಿ. ಇಂಥ ಗ್ಲಾಸ್ ಒಂದು ನೀರು ತೊಗೊಂಡು ಕುಡಿಬೇಕಾದ್ರೆ ನನಗೆ ನೀರು ಕುಡಿಯೋಕೆ ಬೇಜಾರು ಅನ್ಸಲ್ಲ. ಒಂದೊಂದು ಗುಟಕಾದ್ರೂ ಕುಡಿದಿರ್ತೀನಿ, ಖರೆ ಕುಡಿತೀನಿ ಈ ಗ್ಲಾಸ್ ಒಳಗೆ. ಮತ್ತು ಎಷ್ಟು ದಿನ ಆಯ್ತು ಕಾಚಿನ ಗ್ಲಾಸ್ ಬಿದ್ದರೆ ಹೊಡಿತದ ಹೀಗೆಲ್ಲ ಅಂದ್ರೆ ಭಾಳಷ್ಟು ಹೊಡಿತಾವು ಅಂತ ಅಂತಾರೆ. ಖರೆ ನಾ ಎಷ್ಟು ದಿನ ಯೂಸ್ ಮಾಡತ್ತೀನಿ, ಇನ್ನೂವರೆಗೂ ಹೊಡೆದಿಲ್ಲ, ಏನಿಲ್ಲ. ಮತ್ತು ನಾ ಕಾಚಿನ ಗ್ಲಾಸ್ ಒಳಗೆ ನಂಗೆ ನೀರು ಕುಡಿಯೋದು ಅಂದ್ರೆ ಭಾಳ ಇಷ್ಟ ನೋಡಿ. ಮನೆಗೆ ಟೈಮ್ 6 ಗಂಟೆ ಆಗೈತಿ. ಇಲ್ಲಿ ಟೈಮ್ 6 ಆಗೈತಿ. ಶಾಂಪು ಮಲ್ಕೊಂಡಾಗ ಸುಟಿ ಐತಿ ಅಂತಕಿಂದ ಸೆಕೆಂಡ್ ಸ್ಯಾಟರ್ಡೇ ಸಲುವಾಗಿ ಸುಟಿ ಐತೇನೋ ಮೋಸ್ಟ್ಲಿ. ನಮ್ಮ ಅತ್ತೆ ದೇವ್ರು ಮಲ್ಕೊಲಿ. ನಾ ಹಿಂಗೆ ಹಾಕಿಟ್ಟಿದ್ದೆ ನೋಡಿ. ಸಾಡಿ ಹಸಿ ಅದಾವ ಅಂತ ಹೇಳಿ ಅವರು ಎಲ್ಲ ಸಾಡಿಗಳೇ ಆರಾಮ ಉಳಿವತ್ತಂತ, ತಂಪ ಅದಾವಂತ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸುಮ್ಮನೆ ಯಾಕೆ ಬೇಜಾರು ಮಾಡೋದಂತ ಹೇಳಿ ಈ ರೀತಿ ಸಾಡಿಗಳೆಲ್ಲ ಇಲ್ಲಿ ಒಣಗಕ್ಕೆ ಹಾಕಿಬಿಟ್ಟಾರೆ ನಮ್ಮ ಮನೆಯವ್ರ. ಇದು ಅದ್ರ ಸಲುವಾಗಿ ಮಾಡಿದ್ದು ನಾವು, ಬಟ್ಟೆ ಒಣಗಕ್ಕೆ ಹಾಕೋ ಸಲುವಾಗಿ. ಸಾಡಿ ಇದಾವೆ ಎಲ್ಲ ಹಿಂಗೆ ನಾವು ಒಂಥರ ಇಲ್ಲಿ ಇಳಕಲ್ ಸಾಡಿ ಅದು ಹಾಕೋದಂದ್ರೆ ಶೋ ಮಾಡಿದ್ದು, ಮತ್ತು ಅದು ಯೂಸ್ ಆಯಿತು. ಈಗ ನಮ್ಮ ಅತ್ತೆಯವ್ರ ಸಾಡಿಗಳೆಲ್ಲ ಹಾಕಕ್ಕಂತ ಅಲ್ಲಿ ಜಾಗನ ಆಯ್ತದ. ಬಟ್ಟೆ ಒಣಗಕ್ಕೆ ಹಾಕ್ತೇವೆ ನೋಡಿ. ಪುನಃ ಎದ್ದಿಲ್ಲ ಇನ್ನು 6:30 ಆತಲ್ಲ ಟೈಮ್. ಏನು ಬೇಕು? ಸ್ವಲ್ಪ ನೀರ, ಹಾಲದು ನಿದ್ದೆ ಆಯ್ತು ಸರಿಯಾಗಿ. ಸ್ವಲ್ಪ ಮಲ್ಕೊಂಡಿದ್ದೆ ರಾತ್ರಿ. ಎಷ್ಟು ಗಂಟೆ ಮಲ್ಕೊಂಡು? ಪಪ್ಪನ ಟಾವೆಲ್ ಇದು ಅವ್ರು ಹಚ್ಕೋತಾರೆ. ಬಂದಮೇಲೆ ಏನು ಮಾಡ್ತೀವಿ, ಬೇಗ ಮತ್ತೆ ಕೊಡ್ತೀವಿ. ಇಲ್ಲೇ ಇಟ್ಟು ಹೋಗ್ತಾರೆ ಬಟ್ಟೆಗಳು. ಸ್ವಲ್ಪ ಬಟ್ಟೆ ಅದಕ್ಕೆ ತೆಗೆದಿಡೋಣ, ಮತ್ತು ಅವ್ರ ಬ್ಯಾಗ್ ಒಳಗೆ ಹಾಕಿ. ಮತ್ತೆಲ್ಲ ನಮ್ಮ ಮನೆಯವ್ರ ಬಟ್ಟೆ, ನಮ್ಮ ಅತ್ತೆ ಬಟ್ಟೆ ಇಲ್ಲೆಲ್ಲ ಒಣಗಕ್ಕೆ ಹಾಕ್ತೀವಿ ನೋಡಿ. ಇಲ್ಲೆಲ್ಲ ಒಣಗಕ್ಕೆ ಹಾಕಿ, ಹೊರಗೆ ಒಣಗಕ್ಕೆ ಹಾಕಿ, ಮತ್ತು ಇಲ್ಲಿ ಒಣಗಕ್ಕೆ ಹಾಕಿ, ಮತ್ತು ಇಲ್ಲಿ ಒಣಗಕ್ಕೆ ಹಾಕಿ, ಇಷ್ಟೆಲ್ಲ ಬಟ್ಟೆ ಮಾಡಿಕೊಟ್ರು ಸಹಿತ ಅವ್ರಿಗೆ ಇನ್ನೂ ತಂಪು ಅನ್ನಿಸ್ತಾಯಿದೆ. ನಾನು ಚಾಯ್ ಕುಡಿತೀನಿ, ಹಿಂಗೆ ಮಾಡ್ತೀನಿ ನೋಡಿ ನಾನು. ಯಾಕಂದ್ರೆ ಒಂದು ಸ್ವಲ್ಪ ಅವ್ರು ಮಾಡ್ತಾರೆ ಅಭ್ಯಾಸ ಅಂತ ಅನ್ನೋಕ್ಕಿಂತಲೂ ಅವ್ರಿಗೆ ಮಾಡುವಾಗ ಸ್ವಲ್ಪ ನಾ ಎಲ್ಲ ಹಿಂಗೆ ಹೆಲ್ಪ್ ಮಾಡ್ತೀನಿ. ಅವ್ರಿಗೆ ಟೆನ್ಷನ್ ಅನ್ನೋಕ್ಕಿಂತಲೂ ಅವ್ರಿಗೆ ಹೆಲ್ಪ್ ಮಾಡ್ತಿರ್ತೀನಿ. ಹೋಗೋದು ನೋಡೋದು, ಎದ್ದಾರೇನಿಲ್ಲ, ಅವ್ರಿಗೆ ಏನು ಬೇಕೇನೋ ಈ ರೀತಿ ಎಲ್ಲ ಕಾಳಜಿ ತೊಗೋತೀನಿ. ಅಷ್ಟು ನನಗೆ ಸಹಕಾರ ಹುಡುಗರು ಮಾಡ್ತಾರೆ. ಅವರಿಂದನೇ ಇಷ್ಟೆಲ್ಲ ನಂಗೆ ಸಿಕ್ಕೈತೆ ಅಂದಮೇಲೆ ಮತ್ತು ಅವ್ರಿಗೆ ನಾ ಎಷ್ಟು ಮಾಡಿದ್ರು ಕಮ್ಮಿನ. ಎಲ್ಲರೂ ಅಂತಾರೋ ಅವ್ರು ಮಾಡ್ತಾರೆ ಬಿಡು, ನೀ ಯಾಕೆ ಟೆನ್ಷನ್ ಮಾಡ್ಕೋತಿ ಅಂತ. ಖರೆ ಹಂಗೆ ಇರೋದಿಲ್ಲ. ಅದ ಎಷ್ಟಿದ್ರು ನಾವು ನಮ್ಮ ಜವಾಬ್ದಾರಿಗಳು ಇರ್ತಾವೆ, ಜವಾಬ್ದಾರಿಗಳು ನಾವು ನಿಭಾಯಿಸ್ಬೇಕು. ಚಾಯ್ ಕುಡಿಯೋನೀಗ. ಅತ್ತೆ ಉಟ್ಟಾಸ ಅತ್ತೆ ಊಟ ಆತ? ಅಂಗೋಳ ಕರ ಊಟ ಬರಾಕಿನಿ ಊಟ ಅಂಗೋಳ ತನಕ ಕರ ಊಟ. ಇದು ನೋಡಿ ಅತ್ತೆ ದೇವರು. ಅತ್ತೆ ಪಾಪ ಬೆಳಿಗ್ಗೆ ಎದ್ದು ಕೂಡಲೇ ಅದಕ್ಕೆ ಎಬ್ಬಿಸಿದ್ದು. ಅವರಿಗೆ ಯಜಮಾನ್ರಿ ಇನ್ನೂ ಎದ್ದಿಲ್ಲ. ಇದಿಂತ ಇದ್ದಿದ್ದಾರೆ ಅಪ್ಪಂದ. ಹೊರಗಿನ ತಂದ್ರೆ ಒಳಗೆ ಇಡಾಕ ನಿದ್ದೆ ಆತ ಸರಿಯಾಗಿ.
ಉಗುರು ಬೆಚ್ಚಗಿನ ನೀರನ್ನು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಮೋಷನ್ ಆದಷ್ಟು ಕ್ಲಿಯರ್ ಆಗ್ತದೆ, ಸಾಫ್ ಆಗ್ತದೆ. ಅಜ್ಜಿ ನೋಡಿ, ಅಕ್ಕಮ್ಮ ಅಕ್ಕಮ್ಮ ಅಕ್ಕ ಏನು ಬೇಕು? ಹಸು ಆಗೈತಿ, ಹಸು ಆಗೈತಿ. ಹಂಗ ಒಂದು ಮಾಲಿಶ್ ಈಗ ಮಾಡವ್ರೆ. ಇದೊಂದು ಕೆಲಸ ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ, ಭಾಳ ಕೆಟ್ಟ ಮುಗಿಸ್ತಾವಂತ ಪಾಪ, ಕೈಯೆಲ್ಲ ಮ್ಯಾಗ್ ಮಾಡೋದಿಲ್ಲ. ಈಗ ಬೆಳಿಗ್ಗೆ ಗುಳಿಗೆ ಅದು ತೊಗೊಂಡು ಈಗ ಕೊಟ್ಟಾರೆ. ಮತ್ತು ಒಬ್ಬಳು ಒಂದಿನ ಅವಳು ಮಾಡ್ತಾಳೆ, ಒಂದಿನ ಅವಳು ಮಾಡ್ತಾಳೆ. ಇವಳು ಸ್ವಲ್ಪ ಬೇಗ ಹೋಗ್ತಾಳೆ ಅಂತ, ಇವತ್ತು ಸ್ವಲ್ಪ ಕೆಲಸ ಐತಂತ. ಇರ್ಬೇಕಾ ಅಂತಿರ್ಬೇಕಾ ಬಾಬುಗ? ದೀದಿಂದ ಇವತ್ತು ಸುಟ್ಟಿ ಐಜಿ, ದೀದಿನ ಚುಟ್ಟಿ ಐತಿ. ಒಚ್ಚ ಬಾಬಾ ಊಟ ಮಾಡಂತೀಗ ದೀದಿಗೆ ಎಬ್ಬಿಸ್ತಿ, ದೀದಿಗೆ ಎಬ್ಬಿಸ್ತಿ. ಆದರೂ ಬಾಯ್ ಹಾಕ್ಬಾರ್ದು. ಜಾನು ನೀನು ಜಾನು ಚಗೋ ನಮ್ಮ ದಾರಿ ಕೈಗೊತ್ತು ಕೊಡ್ತಾವ. ನೀವು ಹೇಳಿದಂಗೆ ನಿಜಾನದ ಅಭಿಮಾನಿಗಳೇ. ನಾವು ಹಚ್ಕೊಂಡಾಗ ಪ್ರಾಣಿಗಳಿರಲಿ ಪಕ್ಷಿಗಳಿರಲಿ ಬರ್ತಾವ, ಸುಮ್ಮನೆ ಬರಲ್ಲವ, ಮನುಷ್ಯರಿಗೆ ನೋಡಿ ಬರ್ತಾವಂತ ನಿಜಾನ ಐತದ. ನಾವು ಅದ್ರ ಮೇಲೆ ನೀರು ಬಿಸಿನೀರು ಹಾಕೋದು, ನೀರು ಗೊಜ್ಜೋದು ಮಾಡಿದ್ರೆ ಯಾಕೆ ಬರ್ತಾವೆ ಹೇಳಿ ನೋಡೋಣ. ಒಂದೊಂದು ಟೈಮ್ದಾಗ ನಮ್ಗೆ ನಮ್ಮ ಜೊತೆ ಆಗ್ತಾವ, ಅಂತ ಟೈಮ್ಗಳು ಬರ್ತಾವೆ ಮನುಷ್ಯಾಗ. ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತಾವೆ ಗೊತ್ತಾ. ಮ್ಯಾವು 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 ಚಾಲೋನ ಹಂಗೆ. ತಿನ್ನು ತಿನ್ನು ಮನೆಗಳೇ. ಇದಂತೂ ಭಾಳ ಮಸ್ತ್ ಹೂ ಆಗ್ತಾ ಇದಾವೆ. ಎಷ್ಟು ದಿನ ಆಯಿತು. ಇದು ಕಲರ್ ಭಾಳ ಮಸ್ತ್ ಐತಿ, ಒಂಥರ ಹಿಂಗೆ ಆರೆಂಜ್ ಒಳಗೆ ಭಾಳ ಮಸ್ತ್ ಕಲರ್ ಐತಿ ಇದು. ಆಮೇಲೆ ಹೂನು ಹಂಗೆ ಹೂವು ಎಷ್ಟು ಆಗ್ತಾ ಇದೆ ನೋಡಿ. ಹೂನು ಭಾಳ ಸ್ಪೆಷಲ್ ಅದಾವೆ ಇವು. ಈ ರೀತಿ ಒಂದೊಂದು ವೆರೈಟಿ, ಒಂದೊಂದು ಹೂವು ಒಂದೊಂದು ಟೈಪ್, ಒಂದೊಂದು ಹೂವು. ನಮ್ಮಮ್ಮ ಇದು ಹೂವಿನ ನೋಡಿ ನೆನಪು ಬಂತು. ನಮ್ಮಮ್ಮ ಅಂತಿದ್ಲು, ಯಾವಾಗಾದರೂ ಯಾರಾದರೂ ನಿಂಗೆ ಬೈದರೂ ಸಹಿತ ಅದು ಬೇಜಾರು ಮಾಡ್ಕೋಬೇಡ, ಹೂ ಹೆಂಗೆ ಗಿಡದ ಕೆಳಗೆ ಹಿಂಗೆ ಬೀಳ್ತಾವಲ್ಲ ಈ ರೀತಿ, ಹಂಗೆ ಅವರು ಬೈಗಳಾನು ಅವ್ರ ಕಡೆನೇ ಅಲ್ಲೇ ಬಿದ್ದಿರ್ತಾವಂತ. ಅದಕ್ಕೆ ಅವ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ ಅಂತ ಯಾವಾಗಲೂ ಹೇಳ್ತಿದ್ಲು. ಅದಕ್ಕೆ ನನಗೆ ಹೂ ನೋಡಿದ ಮೇಲೆ ಗೊತ್ತಾಯಿತು. ಮತ್ತು ಇದು ಒಂಥರ ಹಿಂಗೆ ಹಿಂಗೆ ಚಟ್ ಅಂತ ಆವಾಜ್ ಬರ್ತದೆ ಇದ್ರು. ಇದು ಗೊತ್ತಿರ್ಬೋದು ನಿಮ್ಗೆ. ನನಗೂ ನಾವು ಸಣ್ಣಗಿದ್ದಾಗಿದ್ದು ತೊಗೊಂಡು ಹಿಂಗೆ ಆಟ ಆಡ್ತಿದ್ವಿ, ಹನಿಗೆ ಬಡ್ಕೊಳ್ಳೋದಿದೆ, ಒಂಥರ ಚಟ್ ಅಂತ ಆವಾಜ್ ಬರ್ತದೆ ಹಿಂಗೆ. ಇದು ಈ ರೀತಿ ಗಾರ್ಡನ್ ಮಾಡಿಕೊಟ್ಟಾರ ನಮ್ಮ ಮನೆಯವರು. ನನಗೆ ಭಾಳ ಇಷ್ಟ ಗಾರ್ಡನ್ ಅಂತಂದ್ರೆ. ಆಮೇಲೆ ಹೀಗೆಲ್ಲ ನನ್ನ ಸಲುವಾಗಿ ಅಂತ ನಾವು ಹೊರಗಡೆ ಜಾಸ್ತಿ ಹೋಗಲ್ಲ ಅಂತ, ನನಗೆ ಏನು ಬೇಕಂತ ಹೇಳಿ ಇಲ್ಲೇ ಮಾಡಿಕೊಟ್ಟಿದ್ದಾರೆ ಅವ್ರು. ನಾ ಇನ್ನು ನೋಡಿ ಖುಷಿ ಪಡಲಿ ಅಂತ ಹೇಳಿ. ಓನ್ಮ ನೆಂಚು ಬೇಕಾ, ನೆಂಚು ಬೇಕಾ ನಿಂಗೆ? ಬಾ 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 ಜಾನು ಜಾನು. ಇಲ್ಲಿ ನೋಡಿ, ಇದ್ರೊಳಗೆ ಬಾಯಿ ಹಾಕಿಲ್ಲ ಪಾಪ, ಲೋಟ ಒಳಗೆ ಇಟ್ಟೈತಿ, ಇದ್ರೊಳಗೆ ಇನ್ನಷ್ಟು ತಿಂದೈತಿ. ಭಾಳ ಜಾನ ಐತಿ ಅದು. ಬಂಗಾರ ಬಂಗಾರ ಭಾಳ ಜಾನ ಐತಿ. ತಗೋ ತಿಂದ ಹೋಗು. ನೀರು ಕೊಡೋದಿಲ್ಲ ಮತ್ತೇನು. ಸ್ಪೆಷಲ್ ವಟಾಣಿ ಪಲ್ಯ ಮನೆಯೊಳಗೆ, ಮತ್ತು ಸ್ಪೆಷಲ್ ಹೀರೆಕಾಯಿ ಪಲ್ಯ. ನಮ್ಮ ಮನೆಯವ್ರು ಭಾಳ ಫೇವ್ರೇಟ್ ಇದೆ ಹೀರೆಕಾಯಿ ಇಟ್ಟಾರ. ಬರೀಗ ಹತ್ತನೇ ದೇವ್ರಿಗೆ ನೀರು ಕೊಡೋನು ಎದ್ದು ಕೂತ್ರು ಅವರು. ಮತ್ತೆ ಅವ್ರಿಗೆ ಬಿಸಿ ಬಿಸಿ ಚಾಯ್ ಮತ್ತು ಚಪಾತಿ. ನಂತರ ಅವ್ರಿಗೆ ಚಾಯ್ ಚಪಾತಿ ಕೊಟ್ಟೇನ. ಮತ್ತು ಅವರಿಗೆ ಈ ರೀತಿ ಯಾವಾಗಲೂ ವ್ಯವಸ್ಥೆ ಮಾಡ್ಕೊತ. ಮತ್ತು ಅವ್ರಿಗೆ ಚಹಾ ಚಪಾತಿ ಕೊಟ್ಟಿದ್ದೀನಿ ತಿನ್ನೋದು ಇಷ್ಟ ಆಗ್ತದೆ ಅವ್ರಿಗೆ. ಚಹಾ ಚಪಾತಿ ಭಾಳ ದಿನದ ನಂತರ ಕೊಟ್ಟೇವಿ. ತಮ್ಮನಿಗೂ ಚಪಾತಿ ಮಾಡ್ತಾವೆ. ನೀನೇ ಅನ್ನ ಮಾಡಿದ್ದೆ, ಇವತ್ತು ಅವ್ರು ಮಾಡ್ತಾಯಿದ್ದಾಳೆ. ಈ ರೀತಿ ಮಾಡ್ತಾವೆ. ತೊಳೆದಿಟ್ಲೆ ಪಾಪ. ಅವಾಗ ಬೆಳಿಗ್ಗೆ ಬಂದ ತಕ್ಷಣ ತೊಳೆದಿರ್ತಾಳೆ. ಒಂದು ಬುಟ್ಟಿ ಆಗೈತಿ ಬಾಂಡಿದ. ಮತ್ತು ಮುಟ್ಟೆ ಟ್ರೇ ನೋಡಿ ಇಲ್ಲಿ ಹಿಂಗೆ ತರ್ತೀವಿ ನಾವು ಭಾಳಷ್ಟ. ಯಾಕಂದ್ರೆ ನಮ್ಮ ಮನೆಯವ್ರ ಮನಸ್ಸು ದೊಡ್ಡದು ಭಾಳ ಐತಿ. ನೀವು ಹೇಳಿದಂಗೆ ಯಾವುದಕ್ಕೂ ಏನು ಕಮ್ಮಿ ಮಾಡಲಿಲ್ಲ ಅವ್ರು ನಮಗೆ. ಪಾನ ಕೇಳತ್ತ ಎಲಿ ಬೇಕಾಗಿತ್ತಂತ ನಮ್ಮ ಅತ್ತೆಯವ್ರು ಹೇಳ್ತಾ ಇದ್ದಾರೆ. ಎಲಿ ಯಾಕೆ ತೊಗೊಂಬರ್ಲಿಲ್ಲ, ಹೂ ತೊಗೊಂಬಂದಿ ಅಂತ ಹೇಳಿ. ಅದಕ್ಕೆ ಎಲಿ ಇಲ್ಲೇ ಐತೆ ನೋಡಿ, ಎಲಿ ಬಳ್ಳಿ ಇಲ್ಲಿಂದ ಇಲ್ಲೇ ಈ ಕೆಳಗೆ ಕೇಳಿ ತೊಗೊಳ್ರಿ. ಅಲ್ಲ ಇನ್ನು ಭಾಳ ಅದಾವಲ್ಲಿ. ಸ್ಟೀಲ್ ಕುರ್ಚಿ ತೊಗೊಂಬರ್ಲ ನಿಮ್ಗೆ? ಹಾಂ ದೇವ್ರು ಕೊಡ ಅವ್ರಿಗೆ ಎಲ್ಲಿ ಡ್ಯಾನ್ಸ್ ಮಾಡ್ಕೊತ ಹೊಂಟ್ರಪ್ಪ ಕೊನ್ಕೋತ. ಪಾಪ ನಾವು ಒಬ್ಬಕ್ಕೆ ನಾಷ್ಟ ಮಾಡತ್ತಾಳು. ನಾವು ಇಲ್ಲಿ ನಾನು ಅನ್ನ ವಟಾಣಿ ಪಲ್ಯ ತೊಗೊಂಡು ಕೂತಿದ್ದೀನಿ. ಇಷ್ಟ ನಂಗೆ ವಟಾಣಿ ನೋಡಿ.
ನಾಷ್ಟ ಮಾಡ್ಕೊತಾನೀಗ ಜಾಕೆಟ್ ಹಾಕೊಂಡಿಯ ನೀನು ಯಾವಾಗಲೂ ಎಕ್ಸಾಮ್ ಮುಂದೆ ಮಾಡುವಾಗ ಈ ಜಾಕೆಟ್ ಹಾಕೋತಿದ್ಲ ನೀ ಎಷ್ಟು ಕಿವಿ ಸಣ್ಣಾಗಿದ್ದಾಗಿಂದ ಕಿವಿದಿಂದ ಜಾಕೆಟ್ ಐತ್ಲ ಇದೆ ನೀನು ಎಕ್ಸಾಮ್ ಈ ಎಕ್ಸಾಮ್ ಜಾಕೆಟ್ ಐತಿ ಇನ್ನೇನಿದೆ ಆದರೂ ಸೈಜ್ ದೊಡ್ಡದೈತಿ ಅದು ಇನ್ನೊಂದೈತಿ ಸಣ್ಣದೈತಿ ಇನ್ನೊಂದು ನಿಂದ ಇನ್ನೂ ಅದ ಮತ್ತು ಅದು ಯಾರ್ದು ಅಷ್ಟು ಸಣ್ಣದ ಹಾಂ ಮೊದಲಿಂದ ನಾಟಕ ಒಂದು ಬಂದೈತೆ ಅಂತ ಹಂಗ ಮಾಡ್ತಾರಂತವ್ರೆ ಶಿಶುನಾ ಶರೀಫ್ ಅವ್ರದ್ದು ಅಪ್ಪ ನಾಳೆ ಹೋಗೋರದಾರ ಈಗ ಎಷ್ಟು ಜನ ಪಿ ಜಿ ಎಕ್ಸಾಮ್ ಕೂತಿದಾರ ನೀನು ಅಡ್ವೈಸ್ ಮಾಡ್ತೀಯ ಅವರಿಗೆ ಒಂದೆರಡು ಮಾತು ಹೇಳಿ ಪಾಪ ನೀ ಹೆಂಗೆ ಮಾಡ್ತೀಯ ಅಂತ ಹೇಳಿ ಯಾಕಂದ್ರೆ ಭಾಳ ಸಾವಿರಾರು ಗಂಟೆ ಜನ 1 ಕೋಟಿ ಲಕ್ಷ ಗಂಟೆ ಜನ ಕೂತಾರಂತ ಅನ್ನತಿದ್ಲ ಶಾಂಭವಿ ನಂಗೆ 3 ಲಕ್ಷ ಜನ ಕೂತಾರಂತ ಅವ್ರಿಗೆ ಏನಂತ ಹೇಳ್ತೀನಿ ಅಂದ್ರೆ ನೀ ಎಲ್ಲ ಆದ್ಮೇಲೆ ಹೇಳ್ತೀವಿ ನೆಕ್ಸ್ಟ್ ಮಾಡವ್ರಿಗೆ ಓಕೆ ಆಯಿತು ನೀ ತಿಂಡಿ ಮಾಡಿ ಹೊಟ್ಟು ತುಂಬ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ನಾವು ಈಗ ನಿನ್ನ ಜೊತೆ ಎಷ್ಟು ಮಾತಾಡಿದ್ರು ಕಮ್ಮಿನ ಯಾಕಂದ್ರೆ ಮಾತುಗಳು ಮುತ್ತದಾವು ಮತ್ತು ಇರಲಿ ಈಗ ಸ್ವಲ್ಪ ಅದು ಗಾರ್ಡನ್ ನೋಡೇ ಬರ್ತಾನ ಯಾವಾಗಲೂ ಅವ್ನು ಭಾಳ ಇಷ್ಟ ಹಿಂಗೆ ನೋಡೋದ ಗಾರ್ಡನ್ಗೆ ಅವ್ನ ಖುಷಿ ಎಲ್ಲೈತೆ ನೋಡಿ ಹಾಂ ಅದ ಎಕ್ಸಾಮ್ ಅಂದಮೇಲೆ ತೆಗಿಯಂತ ಈಗೇನು ಮಾಡ್ಕೊಂಡು ಕೊಡಬೇಡಿ ಈಗ ಬಾ ಹೌದಾ ಹಾಂ ಭಾಳ ಮ್ಯಾಲೆ ಬಾ ಫಿಶ್ ಮ್ಯಾಲೆ ಬಂದವಲ್ಲ ಎಲ್ಲ ಮಳೆ ಬಂತ ನೋಡಿ ಬಾ ಮಳೆ ಬಂದು ತೋರಿಸ್ಕೋಬೇಡಿ ಈ ಕಡೆ ಬಾ ನಿನ್ನೂ ಭೇಟಿಯಾಗಿಲ್ಲ ಬಾಬ್ ಮಾತದೆ ಅಲ್ಲೇ ಐತೆ ನೋಡು ಅಪ್ಪ ಎಲ್ಲಿ ಇಟ್ಟಾರ ನೋಡು ನನ್ನ ಇದ್ರ ಕಡೆ ಇಟ್ಟಾರೇನು ನೋಡು ಟಾವೆಲ್ ಕೇಳೋದು अज्जी नाश्ता केली सर मी पण केलं अज्जी ಹಂಗೆ ಮಾಡೋದು ಬಿಡ್ತಾರೆ ಅಲ್ಲಿ ನೋಡಿ ಕಬೂತರಿಗಳು ಕಾಣಿಸಿದ್ದು ಅಲ್ಲಿ ನೋಡಿ ಬಂದು ಹೋಗ್ತಾರೆ ಸಕ್ಕು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರ್ತಾಳಂತ ಅದು ಆಯುರ್ವೇದಿಕ್ ಆಗಲಿಲ್ಲ ಅಂತ ಅದು ಅದಷ್ಟು ಅನ್ನೋದು ಇದನ್ನಾಗಲಿಲ್ಲ ಅಂತ ಕೇಲಿಗೆ ಹೋಗ್ತಾಳ ಫ್ರೀ ಐತ್ಲ ಹೆಸ್ರೇ ಸೋನೋಗ್ರಫಿ ಮಾಡ್ಕೊಂಬರ್ತಾ ಅಂತ ಅದಕ್ಕೆ ಆಯ್ತು ಹೋಗಿ ಬರೋ ಅಂತಂದು ಕಳ್ಸಿಕೊಟ್ಟೆ ಹೋದ್ಲು ಇವಳು ಮಾಡಿ ಹೋದ್ಲು ಎಷ್ಟು ಮಾಡ್ತಾ ಮಾಡಲಿ ಅಂತ ನಾ ಏನು ಫ್ರೀ ಒಳಗೆ ಅಮ್ಮಮ್ಮನ ಅಲ್ಲೇ ಹೋಗ್ತಿದ್ದಾಳೆ ಹೆಂಗಿತ್ತು ನಿಂಗೆ ದೋಸೆ ಚಟ್ನಿ ಇಷ್ಟ ಆಯ್ತು ತಿಂಡಿ ಹಾಂ ಅತ್ತೆ अत्या औषध घालू टाइम झाले 11 वाजलं ಹಾಂ ನೋಡಿ ನಮ್ಮ ಅತ್ತೆಯವ್ರ ಸಾಡಿ ಎಲ್ಲ ಹಿಂಗೆ ತಂದು ಹೋಗ್ದಿದ್ದಾರೆ ನಮ್ಮ ಮನೆಯವ್ರು ಇಲ್ಲಿ ತಂದಿಟ್ಟಿದ್ದೀವಿ ಇಲ್ಲಿ ಅವ್ರ ಬ್ಯಾಗ್ ಒಳಗೆ ಇಟ್ಟುಬಿಡೋದೀಗ ಮತ್ತು ಬಂದಮೇಲೆ ಬೇಕಾಗ್ತೈತೆ ಅಂತ ಹೇಳಿ ಅದು ತೊಳೆದು ಇಟ್ಟಿದ್ದು ಬೇಕಾಗ್ತೈತೆ ಅವರಿಗೆ ಇದೆಲ್ಲ ಹಿಂಗೆ ಹೋಗಿದಾರು ನಿನ್ನ ಮತ್ತೆ ಲಂಗ ಅದು ಎಲ್ಲ ಇಲ್ಲೆಲ್ಲ ಹೊಸ ಲಂಗ ಹೊಲದು ಕೊಟ್ಟೇನು ಕರೆ ಆದರೂ ಹಳಿ ಲಂಗ ಹಾಕೊಳ್ಳೋದು ಬಿಡವಾರ ಅವ್ರ ಹಳಿವು 2 ಅದಾವ ಇಲ್ಲಿ ಇವು ಹಾಕೊಳತ್ತಾರ ಆಮೇಲೆ ಇದೆಲ್ಲ ಅವು ಹೊಸ ಲಂಗ ಇದು ಹೊಲ್ದು ಕೊಟ್ಟಿದ್ದೆ ಅವರಿಗೆ ಆ ಸಲ ಇನ್ನೊಂದು ಐತಿ ಇದೊಂದು ಐತಿ ಅವೆರಡು ಹಾಕೋತಾ ಇದ್ದಾರೆ ಮತ್ತು ಸಾಡಿಗಳೆಲ್ಲ ಇಲ್ಲೇ ಅದಾವ ಮತ್ತು ತೆಗೆದಿಡ್ಬೇಡ್ರಿ ಇಲ್ಲೇ ಇರಲಿ ಅಂತ ಹೇಳ್ಯಾರ ಅದಕ್ಕೆ ಅವ್ರಿಗೆ ಯಾವಾಗ ತೆಗೆದಿಟ್ಕೊಳ್ಳಿ ಅವರು ಸುಮ್ಮನೆ ಒತ್ತಾಯ ಮಾಡೋದು ಬೇಡ ಅಂತ ನಾವು ಯಾವುದೋ ಅವರು ಬ್ಯಾಡ್ ಆಗಿದ್ದ ಅಂದಿದ್ದು ನಾವು ಯಾವುದೋ ಮಾಡೋಕೆ ಈಗ ರೆಡಿ ಇಲ್ಲ ಇದ್ರು ಹಿಂಗೆ ಗುಳಿಗೆಗಳು ಹಿಂಗೆ ಇರ್ತಾರೆ ನೋಡಿ ಈ ರೀತಿ ಅದಕ್ಕೆ ಈಗ ತೆಗೆದಿಡೋನು ಗುಳಿಗೆ ತೊಗೋಬೇಡ ಅಂದ್ರೂ ಕೇಳಕ್ಕೆ ತಯಾರಿಲ್ಲ ತಲೆಗೆ ಬಟ್ಟೆ ಕಟ್ಟೋದೊಂದು ಬೇರೆ ಕೊಡ್ತೇನೆ ಅವ್ರಿಗೆ ಇದು ಬಾದಾಗೈತಿ ಈಗ ಮತ್ತೆ डोक्याला बांधल ते धुलं की कपडा ते डोक्याला बांधल धुलिया म्हणा हा होय होय सांगितली सलमा ಮನೆಗಳಿ ಈ ಥರ ನೀವು ಮತ್ತೆ ಪಿಳ್ಗಿ ನೋಡಕ್ಕೆ ಸಿಗ್ತದೆ ಹೇಳಿ ಸಾಯಿಬಾಬಾ ಹಂಗೆ ಹೆಂಗೆ ಬಟ್ಟೆ ತಲೆ ಕಟ್ಕೊಂಡು ಕೂತಾರ ನೋಡಿ ಹೆಂಗೆ ಮಾಡತ್ತಾರ ಎಷ್ಟೆಲ್ಲ ಜೀವನ ಒಳಗೆ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಮಾಡ್ಕೊಂಡು
ಇದು ಮಾಡ್ಕೊಂಡು ಹೆಂಗೆ ಇರ್ತಾರೆ. ಈಗ ಮಲ್ಕೊಳ್ಳೋ ಟೈಮ್ ಆಯಿತು, ಈಗ ಮಲ್ಕೊಳ್ಳೋವ್ರೀಗ. ಈಗ ಔಷಧಿ ಹಾಕೋನೀಗ. कमी होतच नाही. हां लय बसायला तसं टेन्शन पण आणता औषध गोळ्या करता कमी होते जरा दुखते हां हे आणि अभ्यास करायला हां ते इंजेक्शन करायला दुखते जरा हां हे बघ. तेच इतकेच दडपणा पाहिजे. इथं सांगतो घ्या उद्या. ते कुठं दुखाले की सांगा ते. मी तिनं मालिश करताना थांबतो आणि थांबायला होतो तिला. ते सांगायला होतो हिला असं दाबून इथं. लावते ಹಾಂ तेच ಭಾಳ ನೋಸ್ತದೆ ಅಂತ ಹಿಂಗೆ ಒತ್ಕೋತಿರ್ತಾರೆ ನೋಡಿ. ಏನು ಮಾಡ್ತೀರ ವಯಸ್ಸಾದ್ಮೇಲೆ ಹಿಂಗೈತಿ. ಒಂದಾದ್ಮೇಲೆ ಒಂದು ಚಾಲೂನ ಮನೆಗಳಿಗೆ ಶಂಭುನ ಅಭ್ಯಾಸ ಕೂತಾಳ ಮಾಡಿ ಹೇಳ್ತಾಯ ಮೆಸೇಜ್ಗಳು ಅವು ಇವು ಏನೇನು ಹಾಕೋದು ಮಾಡ್ಕೊತ ಕೂತಾರ ಇಲ್ಲಿ. ಅವ್ರು ಇವತ್ತೇ ಹೇಳ್ತಾಯಿದ್ದು ಕೆಲಸ. ನಮ್ಮ ಅತ್ತೆಯವ್ರು ಇಲ್ಲ ಆರಾಮ ಕಣ್ಣಾಗ ಔಷಧಿಯ ಡ್ರಾಪ್ಸ್ ನೋಡ್ಕೊಂಡ್ರು. ಅಪ್ಪನ ಒಂದು ಓದ್ತಾ ಇದ್ದಾನೆ. 11 ಗಂಟೆ ಆಗೈತಿ. ನಾನು ಸ್ವಲ್ಪ ರೆಸ್ಟ್ ಮಾಡಿ ನಂದು ಡೇಟ್ ಆಗಿದೆ ಅಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದೆ ಅಂದರೆ ಸ್ವಲ್ಪ ಇಂಥದ್ದು ಸ್ವಲ್ಪ ಕೆಲಸ ಅದು ಮಾಡ್ಕೊಂಡು ರೆಸ್ಟ್ ಮಾಡಿದೆ ಅನ್ನ ಟೈಮ್ ಆಗಿದೆ ನೋಡಿ. ಎಲ್ಲ ಬಟ್ಟೆಗಳ್ನು ಸ್ವಲ್ಪ ಇಟ್ಟೇನು ಜಾಗಾಗೆಲ್ಲ ಇವೆಲ್ಲ ಏನೇನು ಇಡುವುದಲ್ಲ ಎಲ್ಲ ಇಟ್ಕೊಂಡೆ. ಹಿಂಗಿತ್ತಂದ್ರೆ ಏನು ಅನ್ಸಲ್ಲ ನಮ್ಮ ಮನೆಯವರಿಗೆ. ಇಲ್ಲಾಂದ್ರೆ ಬಟ್ಟೆ ತುಂಬ ಇಟ್ಟು ಅಂದ್ರೆ ಬೈಕೋದು ಕೊಡ್ತಾರೆ ಅವ್ರು. ಅಭಿಮಾನಿಗಳಿಗೆ ನಮ್ಮದು ಊಟ ಆಯಿತು. ಮತ್ತೆ ಇಲ್ಲಿ ತಿನ್ಕೋತ ಕೂತಾರೆ. ಮತ್ತು ಯಜಮಾನ್ರದ್ದು ಆಯ್ತು ಈಗ ಊಟ. ಅವರು ಈಗ ಸ್ವಲ್ಪ ರೆಸ್ಟ್ ಮಾಡಲಿ, ನಾ ಆವಾಗ ರೆಸ್ಟ್ ಮಾಡಿದ್ದೇನೆ. ಆಯ್ತು ನಮ್ದು ಮಾಡಿದ್ದು ನಾವು. ಬಾ ನೀನು ಮಾಡುವ ಶಂಭುವೆ. ಇದೇನು ಚಾಲು ಆಯ್ತು ನಿನ್ನ ಮತ್ತೀಗ. ಹಾಂ ಓಟ್ಸ್ ಬಿಸ್ಕಿಟ್ ಅಂತ ಮಾಡೋದ ನೋಡ್ರಿ. ಅಭಿಮಾನಿಗಳು ಏನು ಮಾಡೋದು ಹೇಳಿ ಈಗ ಕೆಲಸ. ಅವಳಿಗೆ ಬಿಸ್ಕಿಟ್ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಖರೆ ನಾವು ತಿನ್ನುವಂಥ ಬಿಸ್ಕಿಟ್ ಅವಳು ತಿನ್ನಲ್ಲ. ಮತ್ತು ಅದನ್ನು ನೋಡ್ಯಾ ಅಂತ ChatGPT ಕೇಳ್ಯಾಳಂತ. ಅವಾಗ ಹೇಳೈತಂತ ಅದೆಲ್ಲ ಅವಾಗಿಂದ ಮಿಕ್ಸರ್ ಮಾಡಿ ಎಲ್ಲ ಮಾಡ್ಕೊತ ಕೂತಾಳ ನೋಡಿ ಇಂಥದ್ದೆಲ್ಲ. ಅವಳು ಭಾಳ ಇಷ್ಟ ಆಗ್ತೈತಿ. ಅದಕ್ಕೆ ನಾ ಈಗ ಹರೇನು ಎಲ್ಲ ಮುಗ್ದಾವ. ಮತ್ತೀಗ ಮತ್ತು ಸ್ವೀಟ್ ಅದು ಏನು ಮಾಡಿಡೋದು ಅಂತ ಹೇಳೋಕ್ಕಿಂತಲೂ ತಾನ ಮಾಡ್ಕೊಳತ್ತಾಳ ನೋಡಿ. ಬಾಳೆಹಣ್ಣು ಭಾಳ ಅದಾವ. ಅವ್ರ ಅಪ್ಪಾಜಿ ಬಾಳೆಹಣ್ಣು ತಿನ್ನು ಅಂತ ನಂತಲೇ ಹಣ್ಣಾಗಿದ್ದು ಬಾಳೆಹಣ್ಣು ಇದ್ವು ನಂತಲೇ ತೊಗೊಂಡು ಅದು ಮಾಡ್ಕೊಂಡ ನೋಡಿ. ಭಾಳ ಗಟ್ಟಿ ಆಗಲ್ಲ, ಗಟ್ಟಿ ಆಗ್ಬೇಕು. ಈ ಥರ ಆಗ್ತಾವ. ಇನ್ನೂ ಆಗಿಲ್ಲ. ಇಲ್ಲಿ ಖರೆ ಆದರೂ ರೆಡಿ ಮಾಡಿದಿಲ್ಲ ತಿಳೋ ಹಿಂಗೆ ಇದು ಮಾಡಿ ಬಟ್ರ್ ಪೇಪರ್ ಏನೋ ಸ್ವಲ್ಪ ತರಿಸ್ಬೇಕು ನೋಡಿ. ಈ ಥರ ಮಾಡ್ಕೊಂಡ ಬ್ಯಾಟರ್ ಶಾಂಭವಿಲ್ ಮಾಡತ್ತಿದ್ಲು ಬಿಸ್ಕಿಟ್. ಅದು ಎಲ್ಲ ಆಕಿಗೆ ಇಷ್ಟ ಆಗ್ತೈತೆ ಬಿಸ್ಕಿಟ್ ಅಂತ ಹೇಳಿ ಮಾಡ್ಕೊಳತ್ತಾಳ. ಮತ್ತಲ್ಲಿ ಕ್ಯಾಟ್ರು ನೋಡಿ ಏನು ಮಾಡೈತೆ. ಊಟ ತೆಗ್ದಿಟ್ಟಿಯ? ಊಟ ಮಾಡಿ ಊಟ. ಏನು ತಿನ್ನಕಲ್ತಾಳು. ಹಾಲು ಹೊತ್ತು ಮೊಸರು ಹೊತ್ತು ಎಲ್ಲ ಹೊತ್ತು ಇಂಥದ್ದು ಪೌಡ್ರ್ ಬಂತ ಅವಳದು ನಸೀಬ್ ಅಲ್ಲ. ಏನೇನು ಬತ್ ನೋಡಿ ಮೊಬ್ಲಿ. ಏನು ಮಾನಿಂದ ಏನಿದು ಎಷ್ಟು ನಿಂತ ನಿಂದು ಹೇಳ್ರಲ್ಲ. ಈಗ ಟೈಮ್ ಆಯಿತು, 6 ಗಂಟೆ ಆಗ್ಲಿಕ್ಕೆ ಬಂತು. ಇವ್ರಿಗೆ ಅದೇ ಚಾ ಅಭಿಮಾನಿಗಳ ಟೈಮ್ ಆತ ನೋಡಿ. 6 ಗಂಟೆ ಆಗ್ಲಿಕ್ಕೆ ಬಂತ. ಅಭಿಮಾನಿಗಳಿಗೆ ಮಧ್ಯಾಹ್ನ ಮಾಡ್ಕೊಳಕ್ಕಾಗಲಿಲ್ಲ. ಈಗ ನಾ ಶಾಂಭವಿ ಏನೋ ಮಾಡಿಟ್ಟಾಳ ನೋಡಿ. ಸಾಕಂತ ಹೇಳಿ ಚಕ್ಕರ್ ಬರತೈತೆ ಅಂತ ಹೇಳಿ ಇಷ್ಟು ಮಾಡಿಟ್ಟಾಳೆ. ಪಾಪ ಏನೇನೋ ಮಾಡ್ಕೊಂಡು ತಿಂತೈತಿ. ಹಿಂಗೆ ಮಾಡಿಟ್ಟಾಳ ನೋಡಿ. ಆಕಿಗೆ ಬಾಳೆಹಣ್ಣು ಭಾಳ ಆಗೈತಿ ಅಂತ ಇದ್ರಾಗ. ಅದಕ್ಕೆ ನೋಡೋಣ ಸ್ಕ್ವೀರಲ್ಲಿಗೆ ಆದರೂ ಕೊಡೋಣಂತ. ಈಗ ಖಾರಿ ಐತಿ. ನಮ್ಮ ಅತ್ತೆಯವರಿಗೆ ಚಾಯ್ ಮತ್ತು ಖಾರಿ ಕೊಡೋನು ತಿನ್ನಾಕ. ನಮ್ಮ ಅತ್ತೆಯವ್ರು ಚಾಯ್ ಖಾರಿ ತಿಂತಾರೀಗ. 1-2 ಖಾರಿ ಕೊಡೋನು. ಮಧ್ಯಾಹ್ನ ಪಾಪ ಯಾಕೋ ಸರಿಯಾಗಿ ಊಟ ಮಾಡಲಿಲ್ಲ, ಆರಾಮಿಲ್ಲ. ಅದಕ್ಕೆ ಕೆಮ್ಮು ಸಲುವಾಗಿ ಚಪಾತಿನೂ ಭಾಳ ಬೇಡ ಅನ್ನತ್ತಾರ. ಅದಕ್ಕೆ ನೋಡೋನು ಏನಂತಾರೆ. ಇಲ್ಲ ಸಾಯಂಕಾಲ ಆದರೂ ರೊಟ್ಟಿ ಇಲ್ಲಾದ್ರೆ ಒಂದು ಸ್ವಲ್ಪ ಅನ್ನ ಕೊಡೋನು. ಖಾರಿ ಇದೆಯಾ ಮನೆಗಳು ಕೊಡೋಣ. ನಮ್ಮ ಅತ್ತೆ ಹಾತೆ ಚಾ ಖಾರಿ ಆಗುತ್ತೆ ಖಾವ. ಮನೆಗಳಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ, ಚಾನು ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಖಾರಿ ಅದು ತಿಂತೇನೆ. ಅಭಿಮಾನಿಗಳೇ ನಮ್ಮ ಅತ್ತೆಯವ್ರು ಹೇಳಿದರು ಇವೆಲ್ಲ ಸೀರೆ ತೆಗೆದ ನಂಗೆ ಎಲ್ಲ ಮಡಿಚ್ಕೊಡ್ರಿ, ಇವೆಲ್ಲ ಸಾರಿಗಳು ಎಲ್ಲ ಮಡಿಚಿ ಎಲ್ಲಿ ಜಾಗ ಹೋಗಿಡ್ರಿ ಅಂತ. ಅದಕ್ಕೆ ಈಗ ಮಡಿಚಿ ಬಟ್ಟೆ ತಂದು ಹೊಂದಿದ್ದೀನಿ. ಈಗ ಇವೆಲ್ಲ ಮಡಿಚಿ ಅವ್ರ ಕಪಾಟ ಹೋಗಿರ್ತೇನೆ. ಈಗ ಮ್ಯಾಚಿಂಗ್ ಬ್ಲೌಸ್ಗಳು ಹಾಕಿ ರೆಡಿ ಇಟ್ಕೊಂಡೆ ಅಂದ್ರೆ ಅವ್ರು ಹಾಕೋತಾರೆ ನೋಡಿ. ಈ ಥರ ನಮ್ಮ ಅತ್ತೆಯವ್ರ ಸಾಡಿ ಏನು ಮಡಿಚಿರ್ತಾ ಇದ್ದೀನಿ ಅಭಿಮಾನಿಗಳೇ. ಇದಕ್ಕೆ ನಾ ಈ ರೀತಿ ಗಂಟು ಹಾಕಿದ್ದೀನಿ ನೋಡಿ. ಯಾಕಂದರೆ ಉಲ್ಟಾ ಸೀದಾ ನಮ್ಮ ಅತ್ತೆಯವ್ರಿಗೆ ಗೊತ್ತಾಗಲ್ಲ.
ಅದಕ್ಕೆ ಹಿಂಗೆ ತೊಗೊಂಡು ಇದು ಸಿಗಿಸ್ಕೊಂತ ಕಟ್ಕೊಂಡ್ರೆ ಇದು ಗೊತ್ತಾಗ್ತೈತೆ ಅಂತ ಈ ರೀತಿ ಕಟ್ಟೇನಿ. ಅದಕ್ಕೆ ಅಂತಾರೆ ಅವ್ರು, ನೀ ಎಷ್ಟು ಅಂತ ನನ್ನ ಮಾಡ್ತಿ, ಇನ್ನೂ ಎಷ್ಟು ಮಾಡಾಕ್ತಿದ್ದಿ, ಎಷ್ಟೆಲ್ಲ ನನ್ನ ಸಲುವಾಗಿ ಮಾಡಾತಿ ಅಂತ ಹೇಳಿ ಪಾಪ ಅಂತಿರ್ತಾರೆ. ನಮಗೆ ಎಷ್ಟು ನಮ್ಗೆ ತಿಳಿತದ ಅಷ್ಟಾದ್ರೂ ನಾವು ಮಾಡಬೇಕು. ಎಲ್ಲ ಗೊತ್ತಿದ್ದೂ ಕೈ ಕಟ್ಕೊಂಡು ಕೊಡ್ರೋದ ನಮ್ಗೆ ಅಸಹ್ಯ ಅದ. ಅದಕ್ಕೆ ಆ ರೀತಿ ಮಾಡೋದು ಬೇಡ ಅಂತ ಹೇಳಿ ನಾ ಅವರಿಗೆ ಎಷ್ಟು ಆಗ್ತದೆ ಅಷ್ಟು ಪಾಪ ಕಣ್ಣಿಗೂ ಅಷ್ಟು ಇದನ್ನಾಗಲ್ಲ. ಮತ್ತು ಸಾಡಿ ಉಲ್ಟಾಗೈತೆ ಅಂತ ತಿಳ್ಕೊಂಡು ಮತ್ತೆ ಹಾಕೊಳ್ಳೋದು ಇದು ಮಾಡೋದು ಅದೆಲ್ಲ ಬೇಡ ಅಂಥೇಳಿ ಈ ರೀತಿ ನಾನು ಮಡ್ಚಿಡಾಕ ಹೇಳ್ಯಾರ ಸಾಡಿ. ಅದಕ್ಕೆ ಒಂದೊಂದು ಗಂಟು ಹಾಕಿಡ್ತೇನೆ. ಅವ್ರು ಉಟ್ಕೊಳಾಗ ಅವ್ರಿಗೆ ಗೊತ್ತಾಗ್ತದೆ ಅದು. तिन्ही पण इथं तो मैदान आणि डोक्याला बांधायला कापड इथं. बरोबर सगळं ठेवलं हे असंच राहायचं असंच मी आणि असंच होतो मी आणि उद्या येऊन इथं कसं काय अद्रोग जंपर आता जंपर येते होय होय एक्स्ट्रा येते हे सगळ्यांच्या हाय जंपर. ನಮ್ಮ ಅತ್ತೆಗೆ ಬ್ಲೌಸ್ ಸಿಗುವಾತಾಗಿತ್ತು. ಬೆಳಿಗ್ಗೆ ಎದ್ದು ಕೂಡಲೇ ಪಾಪ ದಿನಾಲು ಈ ರೀತಿ ಪ್ಲಾಸ್ಟಿಕ್ ಒಳಗೆ ಹಾಕಿಟ್ಟು ಚಲೋ ಆತೈತಿ. ಎಲ್ಲ ಸಾಡಿಗಳು 1 ಗಂಟೆ ಆಯ್ತು. ಅವ್ರು ಯಾವಾಗ ಬೇಕು ಹಾಂ ನಾವೇ ಇಡೋದ. ಹಾಂ ಈ ರೀತಿ ಅವ್ರಿಗೆ ರೆಡಿ ಮಾಡಿಕೊಟ್ಟು ಮತ್ತು ಅನ್ನತಾರೆ ಎಲ್ಲ ಸಾಡಿ ಮಾರ್ಯಾಕೆ ಹೋಗೋರು ನಡೀರಣ ಆತಾರೆ. ನಮ್ಮ ಜೊತೆ ಚೇಷ್ಟ ಮಾಡತ್ತಾರ. ಹಂಗೆ ಏನು ಬಂತ್ರಿ ಅಡುಗೆ? ಏನು ಚಿಕನ್ ಬಂತು. ಮತ್ತು ಇವರು ಇಲ್ಲಿ ಗುಳಿಗೆ ಅದು ಏನೇನು ಇಟ್ಕೊಳ್ತಾರೆ ಇಟ್ಕೊಳ್ಳಿ. ಅವ್ರಿಗೆಲ್ಲ ಸಾಮಾನು ಸಾಡಿ ಅದು ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟೇನಿ. ಅವ್ರವ್ರು ಏನೇನು ಬಟ್ಟೆಗಳದ ಇಟ್ಕೊಳ್ಲಿ ಅವ್ರು ಆರಾಮಾಗಿ. ಅವ್ರಿಗೆಲ್ಲ ನೆನಪಿರ್ತಾವೆ, ಲಕ್ಷ್ಯ ಇರ್ತೈತೆ ಅವ್ರದ್ದು. ಆಮೇಲೆ ಈಗ ಟೈಮ್ ಬೇರೆ 8 ಗಂಟೆ ಆಗಲಿ ಬಂದದ ಮನೆಗಳಿಗೆ. ಈಗ ನಾಳೆ ರವಿವಾರ, ನಾಳೆ ಬೆಳಿಗ್ಗೆ ನಮಗೆ ಭಾಳ ಗಡ್ಬಡಿ ಆಗ್ತದೆ. ನಾವು ಶನಿವಾರ ತೊಗೊಂಬಂದು ಅಂದ್ರೆ ರವಿವಾರನೂ ನಮಗೆ ತಿನ್ನಕ್ಕೆ ಬರ್ತದೆ ಅಂತ ಹೇಳಿ ನಾನ್ ವೆಜ್ ನಾವು ಚಿಕನ್ ತರಿಸಿದ್ದೀವಿ 2 kg. ಮತ್ತು ಮೀನಾನು ತೊಗೊಂಬರ್ತಾ ಇದ್ದಾರೆ. ಈಗ ಮೀನಾ ಏನೋ ಬಂದಾವಂತ ಮೆಸೇಜ್ ಮಾಡಿದರು. ಅಭಿಮಾನಿಗಳು ಏನೋ ಮೀನಾ ಬಂದಾವಂತ ಫಿಶ್ಶು ತರಿಸ್ತಾ ಇದ್ದಾರೆ ನಮ್ಮ ಮನೆಯವರಿಗೆ. ಅದು ಫ್ರೆಶ್ ಅದಾವಂತ ಅನ್ಸಂದ್ಲಿ ಇಷ್ಟ ಆಗ್ತೈತೆ ಅವರಿಗೆ. ಅವರು ಬಾಂಗ್ಡ ಅದು ಇದು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವ್ರಿಗೆ. ಚಿಕನ್ ಭಾಳ ಏನು ಇಷ್ಟ ಆಗಲ್ಲ, ಆದರೂ ತಿಂತಾರೆ ಚಿಕನ್ನು. ಖರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಅದ್ರ ಸಲುವಾಗಿ ಅವ್ರಿಗೀಗ ನಮ್ಮ ಮನೆಯವ್ರ ಸಲುವಾಗಿ ಅದೆಲ್ಲ ಮೀನಾನು ಮಾಡೋದೈತಿ. ಮತ್ತು ಇದು ಮೀನಾ ತೊಳೆದಿಡೋದೈತಿ, ಚಿಕನ್ ಮಾಡೋದೈತಿ, ರೊಟ್ಟಿ ಮಾಡೋದೈತಿ ನಮ್ಮ ಅತ್ತೆಯವ್ರಿಗೆ. ಅದಕ್ಕೆ ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತು ನಾಳೆ ಏನೇನು ಮಾಡಿ ತೋರಿಸ್ತೇನೆ ನಿಮಗೆ. ಈಗ ಈ ವಿಡಿಯೋ ಮುಗ್ಸೋಕೆ ಅವಕಾಶ ಮಾಡಿಕೊಡ್ರಿ. ಇವತ್ತಿನ ದಿನ ಒಳಗೆ ಏನೇನು ಮಾಡಿದ್ದೀನಿ ನಾನು ನಿಮಗೆ ಮೊದಲೇ ಈಗಾಗಲೇ ಹೇಳಿದ್ದೀನಿ. ಅಪ್ಪೊಂದು ಎಕ್ಸಾಮ್ ಐತಿ, ಭಾಳ ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ನಾನು ಜಾಸ್ತಿ ಇದು ಮಾಡೋದಿಲ್ಲ. ಆದರೂ ಅವ್ನು ಹೇಳಿದಾನ ನಿಮ್ದು ಏನು ಕೆಲಸಗಳದಾವ ನೀವು ಮಾಡ್ಕೊರಿ ಅಂತ. ಆದರೂ ಅವಂಗೆ ತ್ರಾಸ ಆಗ್ತದೆ, ಗಲಾಟೆ ಆಗ್ತದೆ. ನಾವು ಮನೆಯೊಳಗೆ ಮಾತಾಡೋದು ಅವಂಗೆಲ್ಲ ಮ್ಯಾಲೆ ಕೇಳಿಸ್ತದೆ ಅಂತ ಗೊತ್ತದ ನಮಗೆ. ಎಷ್ಟು ಆಗ್ತದೆ ಅವ್ನ ತ್ರಾಸ ಆಗೋದು. ಇನ್ನೂ 15 ದಿನ ಉಳಿದೈತೆ ಎಕ್ಸಾಮು. ಬರೀ 15 ದಿನ ಒಳಗೆ ಅವ್ನು ಮಾಡ್ಕೋಬೇಕಾಗ್ತೈತಿ. 15 ದಿನ ನಂತರ ಅವ್ನ ಎಕ್ಸಾಮ್ ಐತಿ. ಅದ್ರ ಸಲುವಾಗಿ ನಾವು ಇಷ್ಟು ಇದು ಮಾಡ್ಕೋತಾ ಇದ್ದೀವಿ. ಮತ್ತು ಹಿರಿಯರ ಮನೆಗಳಿಗಿದ್ದಾಗ ನಿಮ್ಗೆ ಗೊತ್ತದ ಯಾವ್ಯಾವ ರೀತಿ ಮಾಡ್ತಾರೆ ಏನಂತ. ಅದಕ್ಕೆ ಅವ್ರಿಗೂ ಸಂಭಾಳಿಸ್ಕೊಂಡು ಅಪ್ಪಂದು ಎಕ್ಸಾಮ್ದು ಎಲ್ಲ ತಯಾರಿ ಮಾಡ್ಕೊಳತ್ತೇವೆ ನಾವು. ಅವನು ಮಾಡ್ತಾ ಇದ್ದಾನೆ. ಆಮೇಲೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ತದಂತ ಗೊತ್ತದ. ಆಮೇಲೆ ಈ ವಿಡಿಯೋ ನೋಡ್ರಿ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯಾಕೆ ಹೋಗ್ಬೇಡ್ರಿ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಅಭಿಮಾನಿಗಳಿಗೆ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.